ಬೆಲೆ ಏರಿಕೆ ಆಗೋದು ಮಧ್ಯವರ್ತಿಗಳಿಂದ ರೈತಿಗೂ ಆಗಲಿ ಮಾರೋನಿಗಾಗಲಿ ಸಿಗೋದಿಲ್ಲ. ಇದು 25-30 ರೂಪಾಯಿ ಇತ್ತು, 40 ರೂಪಾಯಿ ಇತ್ತು, 50 ಆಯಿತು, ಈಗ 60 ಅಂತಂದರೆ ಸಾಮಾನ್ಯ ಜನ ಏನು ಕುಡಿಬೇಕು? ಹೌದು, ಇದು APMC ಇದ್ದಂಗೆ ಒಂಥರ ಅದೇ ದಂಧೆನೇ ಇದು. ಸರ್, ಬೇಸಿಗೆಯ ಏನು ಏಪ್ರಿಲ್ ಮೇ ತಿಂಗಳಲ್ಲಿ ಬೇಸಿಗೆ ಪ್ರಾರಂಭವಾಗುವಂಥದ್ದು ಈ ಬಾರಿ ಮುಂಚಿತವಾಗಿ ಪ್ರಾರಂಭವಾಗಿದೆ. ಎಳ್ನೀರಿಗೆ ಬೇಡಿಕೆ ಜಾಸ್ತಿಯಾಗಿದೆ, ದರನೂ ಕೂಡ ಹೆಚ್ಚಾಗಿದೆ. ಏನು ಹೇಳಲಿಕ್ಕೆ ಬಯಸ್ತೀರಾ? ಈಗ ಎಳ್ನೀರು ಜಾಸ್ತಿಯಾಗ ಕಾರಣ ಏನು ಅಂದರೆ ಈ ಮಧ್ಯವರ್ತಿಗಳು ಅಷ್ಟೇ. ಬೆಲೆ ಏರಿಕೆ ಆಗೋದು ಮಧ್ಯವರ್ತಿಗಳಿಂದ. ಯಾರು ಟ್ರಾನ್ಸ್ಪೋರ್ಟರ್ ಇದ್ದಾರೆ, ಕಮಿಷನ್ ಏಜೆಂಟ್ ಇದ್ದಾರೆ, ಅವರಿಂದ ಆಗುತ್ತೆ ಹೊರತು ರೈತಿಗೂ ಆಗಲಿ ಮಾರೋನಿಗಾಗಲಿ ಸಿಗೋದಿಲ್ಲ. ಇದು ಈಗ ಏನಾಗಿದೆ, ಬೇಸಿಗೆ ಬಂತು. ಬೇಸಿಗೆ ಅಂತ ಅಂದರೆ ಅದು ಒಂದು ಟೆಂಡೆನ್ಸಿ. ಎಳ್ನೀರು ಕುಡಿತಾರೆ ಈ ಬಿಸಿಲಿಗೆ ಅಂತ ಅಂದ್ಬಿಟ್ಟು ರೇಟ್ ಎಷ್ಟು ಮಾಡಿದರೂ ಕುಡಿತಾರೆ ಅಂತ ಅಂದ್ಬಿಟ್ಟು ಇದು ರೇಟ್ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಮುಂಚೆ ಎಷ್ಟಿತ್ತು ನಾವು ನೋಡ್ದಂಗೆ 25-30 ರೂಪಾಯಿ ಇತ್ತು, 40 ರೂಪಾಯಿ ಇತ್ತು, 50 ಆಯಿತು, ಈಗ 60 ಅಂತಂದರೆ ಸಾಮಾನ್ಯ ಜನ ಏನು ಕುಡಿಬೇಕು? ರೋಡ್ನಾಗ ಓಡಾಡೋರು ಏನು ಕುಡಿಬೇಕು ಸಾಮಾನ್ಯ ಜನ? ಹೀಗಾಗಿದೆ. ಇನ್ನೂ ಕೂಡ ಹೆಚ್ಚಾಗುವಂಥ ನಿರೀಕ್ಷೆ ಇದೆ. ಯಾಕಂದರೆ ಇಳುವರಿ ಕಡಿಮೆ ಆಗಿದೆ. ಹಾಗಾಗಿ ಬೇಡಿಕೆ ಹೆಚ್ಚಾದಾಗ ಮಾಮೂಲಿಯಾಗಿ ಏನು ಬೆಲೆ ಏರಿಕೆ ಆಗುವಂಥ ಸಹಜ. ಈಗ ದಳ್ಳಾಳಿಗಳ ಒಂದು ಇದರಿಂದಾಗಿ ಏನು ವ್ಯಾಪಾರ ಮಾಡುವಂಥವರಿಗೆ ಅಥವಾ ಮಾಲೀಕರಿಗೆ ಇದಕ್ಕೆ ಆದಾಯ ಅಂದರೆ ಅವ್ರ ಇನ್ಕಮ್ ಕಡಿಮೆ ಆಗುತ್ತೆ ಈ ದಳ್ಳಾಳಿಗಳಿಂದಾಗಿ. ಏನು ಮಾಡ್ಬೋದು ಹಾಗಾದರೆ ಅಂತ? ಈಗ ದಳ್ಳಾಳಿಗಳು ಏನು ಮಾಡ್ತಾರೆ ಅಂತ ಅಂದರೆ, ಈಗ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಅವ್ರು ರೇಟ್ ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಆರ್ಡ್ರ್ ಜಾಸ್ತಿ ಬರ್ತದೆ. ಆವಾಗ ಅವ್ರು ಏನು ಮಾಡ್ತಾರೆ, ಜಾಸ್ತಿ ಮಾಡ್ತಾ ಹೋಗ್ತಾರೆ. ಆವಾಗ ಏನು ಮಾಡಬೇಕು, ಇವರೇ ಯಾರು ಮಾರ್ತಾರಲ್ಲ, ಮಾರೋ ಅಂಥವರು ಯಾರನ್ನಾರೇ ಒಬ್ಬನ್ನ ನೇಮಿಸ್ಕೊಂಡು ಆ ರೈತರ ತೋಟಗಳಿಗೆ ಹೋಗಿ ಅಲ್ಲಿಂದ ತೊಗೊಂಬಂದು ಅವನೇ ಒಂದು ಲೋಡ್ ಲಾರಿಯಲ್ಲಿ ತೊಗೊಂಬಂದು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅದು ಇನ್ನೂ 40 ರೂಪಾಯಿ ಮಾರ್ಬೋದು ಇವರು. ಅಂದರೆ ನೇರವಾಗಿ ಎಳ್ನೀರು ಮಾರುವಂಥವ್ರು ಮಾಲೀಕರು ನೇರವಾಗಿ ತೋಟಕ್ಕೆ ಹೋದರೆ ಅವರಿಗೆ ದಳ್ಳಾಳಿಗಳ ಒಂದು ಮಧ್ಯವರ್ತಿಗಳ ಕಾಟ ತಪ್ಪತ್ತೆ ಆಗಾದ್ರೆ. ಹೌದು, ಇದು APMC ಇದ್ದಂಗೆ ಒಂಥರ. APMCಯಲ್ಲಿ ಯಾವ ಥರ ಇದೆ ಅದು ಒಂಥರ, ಇದು ಅದೇ ದಂಧೆನೇ ಇದು, ಅದೇ ಥರ. ಅದಕ್ಕೋಸ್ಕರ ಇವ್ರು ಡೈರೆಕ್ಟ್ ಹೋದರೆ ಅವರಿಗೂ ಲಾಭ ಆಗುತ್ತೆ, ಇವರಿಗೂ ಲಾಭ ಆಗುತ್ತೆ. ಎಳ್ನೀರು ಕುಡಿಯೋವಂಥವ್ರಿಗೆ ಸರಿಯಾದ ದರದಲ್ಲಿ ಸಿಗುತ್ತೆ. ಆಮೇಲೆ ಜಾಸ್ತಿ ಜನ ಕುಡಿತಾರೆ ನೀರನ್ನು. ಓಕೆ, ಎಳ್ನೀರು ಬಗ್ಗೆ ಹೇಳೋದಾದರೆ ಎಷ್ಟು ಅನುಕೂಲ ಆಗುತ್ತೆ ಸರ್ ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ? ಎಳ್ನೀರು ಎಷ್ಟು ಒಳ್ಳೆಯದು ಅಂದರೆ ತಂಪು ಪಾನೀಯ ಇದನ್ನು ಹೊರತುಪಡಿಸಿದರೆ ಅದಕ್ಕೂ ತಂಪು ಪಾನೀಯಕ್ಕೂ ಎಳ್ನೀರಿಗೂ ಏನು ವ್ಯತ್ಯಾಸ ಇದೆ ಅಂತ, ಎಷ್ಟು ಉಪಯೋಗ ಅಂತ? ಈಗ ಎಳ್ನೀರು ಅಂದರೆ ನ್ಯಾಚುರಲ್. ತಂಪು ಪಾನೀಯ ಅಂತ ಅಂದರೆ ಅದೆಲ್ಲ ಮಿಕ್ಸ್ ಮಾಡಿರ್ತಾರೆ, ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಇದು ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ನ್ಯಾಚುರಲ್ ವಾಟರ್. ಸೊ ಇದು ಏನಿದೆ, ಇದು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳು ಉಂಟು. ಹಾಗಾಗಿ ಎಳ್ನೀರು ಕುಡಿದ್ರೆ ಒಳ್ಳೆಯದು. ಮತ್ತು ಇದು ನ್ಯಾಚುರಲ್. ನಾವು ಹೋಗಿ ಅದು ಒಳಗಡೆ ಇಟ್ಟು ಮಾಡಲಿಕ್ಕಾಗುತ್ತಾ? ನೋಡಿ, ದೇವ್ರು ಮಾಡಿದ್ದು, ಸೃಷ್ಟಿಯಿಂದ ಆಗಿರೋದು ಅದು. ಅದಕ್ಕೆ ನ್ಯಾಚುರಲ್ ಅಂತಾರಲ್ಲ. ಆಮೇಲೆ ಅದಕ್ಕೋಸ್ಕರ ಜನ ನ್ಯಾಚುರಲ್ ಇದಕ್ಕೋಸ್ಕರ ಇಷ್ಟಪಟ್ಟು ಕುಡಿತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾನೆ. ಅಮೃತ ಹೀಟ್ ಕಡಿಮೆ ಆಗುತ್ತೆ, ಮತ್ತು ಬಾಡಿ ಒಳಗಡೆ ವಿಧವಾದ ಪ್ರಯೋಜನಗಳಾಗುತ್ತೆ. ಹಾಗಾಗಿ ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಏನೋ ಗ್ರಾಹಕರು ಹೇಳುವಂಥದ್ದು. ಅಂದರೆ ಮಧ್ಯವರ್ತಿಗಳಿಂದನೂ ಕೂಡ ಈ ಒಂದು ಎಳ್ನೀರಿಗೆ ದರ ಏರಿಕೆಗೂ ಕೂಡ ಕಾರಣ ಆಗಿದೆ. ನೇರವಾಗಿ ಏನು ಎಳ್ನೀರು ಮಾರಾಟ ಮಾಡುವಂಥವ್ರು ನೇರವಾಗಿ ರೈತರ ತೋಟಕ್ಕೆ ಹೋಗಿ ಖರೀದಿ ಮಾಡ್ಕೊಂಬಂದರೆ 40 ರೂಪಾಯಿಗೆ ಮಾರಾಟ ಮಾಡ್ಬೋದು. ಇಲ್ಲ ದಳ್ಳಾಳಿಗಳ ಮುಖಾಂತರ ಮಾಡ್ತೀರಂದರೆ ದಳ್ಳಾಳಿನ ಹೊಟ್ಟೆ ತುಂಬಿಸ್ತಾರೆ. ಇಲ್ಲಿ ಈ ಕಡೆ ಏನು ರೈತರಿಗೂ ಕೂಡ ಅನುಕೂಲ ಆಗಲ್ಲ, ಈ ಕಡೆ ಎಳ್ನೀರು ಮಾರೋರಿಗೂ ಕೂಡ ಅನುಕೂಲ ಆಗಲ್ಲ. ಅಂದರೆ ಇಬ್ಬರಿಗೂ ಕೂಡ ಲಾಭ ಸಿಗಲ್ಲ, ದಳ್ಳಾಳಿಗೆ ಲಾಭ ಸಿಗುತ್ತೆ ಅನ್ನುವಂಥದ್ದು. ಹಾಗೆ ತಂಪು ಪಾನೀಯದ ಬದಲು ಎಳ್ನೀರು ಕುಡಿಯೋದ್ರಿಂದಾಗಿ ದೇಹಕ್ಕೆ ಒಳ್ಳೆಯದು, ತಂಪು ಆಗುತ್ತೆ ಮತ್ತು ನೈಸರ್ಗಿಕವಾಗಿ ಸಿಗುವಂಥದ್ದು ಅನ್ನುವಂಥ ಮಾತನ್ನು ಗ್ರಾಹಕರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.